ಶ್ರೀ ಗುರು ವಿರೂಪಾಕ್ಷಲಿಂಗ ಶಿವಾಚಾರ್ಯ ಗುರುವರೇಣ್ಯಾಯ ನಮಃ. ಓಂ ಶ್ರೀ ತ್ರಿಸಪ್ತೇಶ್ವರಾಯ ನಮಃ. ಇಳಕಲ್ ಮಹಾನಗರದೊಳಗೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರವಾಗಿ ಬೆಳೀತಾ ಇದೆ. ಯಾಕಂದರೆ ಒಬ್ಬ ಪರಶಿವನ ಅವತಾರಿಯಾಗಿ ನಾಥ್ ಬಾಬಾ ಅಂತಕ್ಕಂಥ ಒಬ್ಬ ಸಂತ ಇಲ್ಲಿ ಬಂದು 3 ಸಸಿಗಳನ್ನು ಕೊಟ್ಟು ಇಲ್ಲಿ ಒಂದು ಕ್ಷೇತ್ರವಾಗಿ ಇದು ಪರಿಣಮಿಸಲಿ ಅಂತಕ್ಕಂಥ ವಿಚಾರವನ್ನು ಸಂದೇಶವನ್ನು ನೀಡಿ ಅವರು ಕಣ್ಮರೆಯಾಗಿ ಹೋಗ್ತಾರೆ. ಹಾಗಾಗಿ ಇಳಕಲ್ ನಗರದ ಭಕ್ತರೆಲ್ಲ, ನಮ್ಮ ನೇಕಾರ ಕಾಲೋನಿಯೆಲ್ಲ ಎಲ್ಲ ಭಕ್ತ ಬಳಗ ಇದು ನಮಗೇನೂ ತಿಳಿಯಲಿಲ್ಲ, ಹೆಂಗಿದು ಏನು ಅಂತ ವಿಚಾರ ಮಾಡಲಾಗಿ ಮತ್ತು ಗುರುಗಳಾಗಿರ್ತಕ್ಕಂಥ ಪೂಜ್ಯ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಸ್ವಾಮಿಯವರ ಹತ್ರ ಇದೆಲ್ಲ ಹಿರಿಯರು ಬಂದು ಹಿಂಗತೆ ಆಗೈತಿ ಬುದ್ಧಿ ಹೆಂಗಿದ್ವು ಅಂತ ಕೇಳಿದಾಗ ಆತೊಬ್ಬ ಪರಶಿವನ ಅವತಾರನೇ ನಾಥ್ ಬಾಬಾ ಇಲ್ಲಿ ಬಂದಾನ, ನೀವೇನು ವಿಚಾರ ಮಾಡ್ಬೇಕಪ್ಪ, ಅಲ್ಲಿ ಒಂದು ಲಿಂಗ ಸ್ಥಾಪನೆ ಮಾಡಿರಿ ಅಂತಕ್ಕಂಥ ಸಂದೇಶವನ್ನು ವಿರೂಪಾಕ್ಷಲಿಂಗ ಶಿವಾಚಾರ್ಯ ಸ್ವಾಮಿಗಳು ಕೊಡ್ತಾರೆ. ಅವಾಗ ಅವರ ಆದೇಶದ ಮೇರೆಗೆ ಇಲ್ಲಿ ಎಲ್ಲ ಭಕ್ತರು ಸೇರಿಕೊಂಡು ಒಂದು ಬಯಲೊಳಗೆ ಭಾಳಷ್ಟು ಕಲ್ಮಶವಾಗಿರ್ತಕ್ಕಂಥ ಒಂದು ತಿಪ್ಪೆ ಇರ್ತದೆ. ಗಟಾರದ ಎಲ್ಲ ನೀರುಗಳು ಅಲ್ಲಿ ಬರ್ತಿದ್ವು. ಅವೆಲ್ಲ ಭಕ್ತರ ಒಂದು ಸಂಕಲ್ಪದ ಮೇರೆಗೆ ಅವೆಲ್ಲವನ್ನು ಕೂಡ ಭಕ್ತಿಯಿಂದ ಎಲ್ಲರ ಸೇರಿ ಅದೆಲ್ಲವನ್ನು ಸ್ವಚ್ಛಗೊಳಿಸಿ ಮತ್ತೆ ಅದನ್ನು ಒಂದು ಒಳ್ಳೆಯ ದಿಬ್ಬುದೊಳಗೆ ಮಾಡಿ ಅಲ್ಲೊಂದು ಕಟ್ಟಿಯನ್ನು ಕಟ್ಟಿ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಅಂತ ವಿರೂಪಾಕ್ಷಲಿಂಗಾಚಾರ್ಯ ಹೇಳಿದ್ಮೇಲೆ ನಾವೇ ಸ್ವತಃ ಬಂದು ಅದನ್ನು ಶಿವಲಿಂಗವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ವಿ. ಕಟ್ಟಿ ಮೇಲೆ ಮಾಡಿರ್ತಕ್ಕಂಥ ಶಿವಲಿಂಗ ಇವತ್ತಿನ ದಿವಸ ಅದ್ಭುತವಾಗಿರ್ತಕ್ಕಂಥ ಶಿಲಾಮಂಟಪದ ದೇವಾಲಯವಾಗಿ ಪರಿಣಮಿಸಿದೆ. ಇದಕ್ಕೆಲ್ಲದಕ್ಕೂ ಕಾರಣ ಈ ಎಲ್ಲ ಇಳಕಲ್ ನಗರದ ಒಂದು ನೇಕಾರ ಕಾಲೋನಿಯ ಭಕ್ತರ ಬಳಗದ ಭಕ್ತಿಯೇ ಇದು ಒಂದು ಶಕ್ತಿಯಾಗಿ ಈ ಒಂದು ಇಳಕಲ್ ಮಹಾನಗರದೊಳಗೆ ಬೆಳೆದು ನಿಂತದೆ. ಇದಕ್ಕೆ ತ್ರಿಸಪ್ತೇಶ್ವರ ದೇವಸ್ಥಾನ ಅಂತ. ಈ ತ್ರಿಸಪ್ತೇಶ್ವರ ಅಂದ್ರೆ 3 ಸಪ್ತಗಳಂದ್ರೆ 7. 3 ಪ್ರಕಾರ 7 ದಿವಸ ಅಧಿಕ ಮಾಸದೊಳಗೆ ಇಲ್ಲಿ ಸಪ್ತಾಹ ಭಜನೆಯನ್ನ ಪ್ರಾರಂಭ ಮಾಡ್ರಿ ಅಂತ ನಾಥ್ ಬಾಬಾ ಮತ್ತು ವಿರೂಪಾಕ್ಷಲಿಂಗಾಚಾರ್ಯ ಆದೇಶದ ಮೇರೆಗೆ 3 ವರ್ಷಕ್ಕೆ ಬರ್ತಕ್ಕಂಥ ಒಂದು ಅಧಿಕ ಮಾಸ, ಪ್ರತಿ 3 ವರ್ಷಕ್ಕೂ ಅಧಿಕ ಮಾಸ ಬರ್ತದೆ. ಅದು ಯಾವುದೇ ಮಾಸದಾಗ ಬಂದ್ರೂ ಕೂಡ ಆ ಮಾಸದೊಳಗೆ ಎಲ್ಲ ಭಕ್ತರು ಸೇರಿಕೊಂಡು ಈ ಒಂದು ಭಕ್ತಿ, ಯಾಕಂದ್ರೆ ನಿಜವಾಗಿ ಕೂಡ ಬಡವರಲ್ಲಿ ಭಕ್ತಿ ಇದೆ ಅನ್ನೋದಕ್ಕೆ ಇದು ಒಂದು ಇಳಕಲ್ ನಗರದೊಳಗೆ ಸಾಕ್ಷಿ ರೂಪದೊಳಗಿರ್ತಕ್ಕಂಥ ತ್ರಿಸಪ್ತೇಶ್ವರ ದೇವಸ್ಥಾನ. ಇಲ್ಲಿ ಪ್ರತಿ ಅಧಿಕ ಮಾಸದೊಳಗೂ ಕೂಡ ಪ್ರತಿ ಮೊದಲನೇ ಸೋಮವಾರ ಇಲ್ಲಿ 9 ಜನ ಬದ್ದಿ ಬಟ್ಟಿಲೆ ಭಕ್ತಿಯಿಂದ ಎಲ್ಲವನ್ನೂ ಕೂಡ ಪ್ರಾರಂಭ ಮಾಡಿ ತಮ್ಮ ಜೀವನದೊಳಗೆ ಎಲ್ಲವೂ ಕೂಡ ಕಂಡಿದ್ದೀವಿ, ನಮಗೆ ಮೋಕ್ಷವನ್ನು ನೀಡು, ನೆಮ್ಮದಿಯನ್ನು ನೀಡು ಅಂತಕ್ಕಂಥ ಭಕ್ತಿಯ ಭಾವನೆಯಿಂದ ಬದ್ದಿಪಟ್ಟಿಲಿ ಬಂದು 3 ತಾಸಿನ ಪ್ರಕಾರ 9 ಜನ 3 ತಾಸು ಭಜನೆಯನ್ನು ಮಾಡ್ತಾರೆ. ಇಲ್ಲಿ ಓಂ ನಮಃ ಶಿವಾಯ ಅಂತಕ್ಕಂಥ ಮಹಾಮಂತ್ರವನ್ನು ಭಜನೆ ಮಾಡುವುದರ ಮುಖಾಂತರವಾಗಿ ಪ್ರಾರಂಭವಾಗಿದ್ದು 21 ದಿನಗಳ ಪರ್ಯಂತರವಾಗಿ ಯಾವುದೂ ಕೂಡ ಕೊರತೆ ಆಗಲಾರ್ದಂಗ ಪ್ರತಿ 3 ತಾಸಿಗೆ ಒಬ್ಬೊಬ್ಬರ 9 ಜನ ಬಳಗ ಬಂದು ಆ ಭಕ್ತಿಯನ್ನ ಸೇವೆಯನ್ನು ಸಮರ್ಪಣೆ ಮಾಡ್ತಾರೆ. ಜೊತೆಗೆ ಬೆಳಗಿನ ಜಾವದೊಳಗೆ ಮಹಿಳೆಯರಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇದು. ಈ ಕ್ಷೇತ್ರದೊಳಗೆ ಬೆಳಗ್ಗೆಯಿಂದ ಸಂಜೆ 6 ತನಕ, ಬೆಳಗಿನ 6ರಿಂದ ಸಂಜೆ 6 ಗಂಟೆವರೆಗೂ ಕೂಡ ಮಹಿಳೆಯರೇ ಅದಕ್ಕೂ ಕಿವು ಹಚ್ಚಿದ್ದಾರೆ. ಯಾಕಂದ್ರೆ ಮಹಾಮಂತ್ರವನ್ನು ಪಠಣ ಮಾಡಿ ನಮ್ಮ ಜೀವನವನ್ನು ಮುಕ್ತಿಯ ಪಥದತ್ತ ನಾವು ಕಾಣಬೇಕು ಅಂತಕ್ಕಂಥ ಒಂದು ಹೆಬ್ಬಯಕೆಯನ್ನು ಇಟ್ಟುಕೊಂಡು ಎಲ್ಲ ಭಕ್ತ ಬಳಗ ಹೆಣ್ಣು ಗಂಡು ಅಂತಕ್ಕಂಥ ಭೇದ ಭಾವ ಇಲ್ಲದಂಗೆ ಈ ಕ್ಷೇತ್ರದೊಳಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಅವರು ಮಹಿಳೆಯರಿಗೆ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ. ಇಲ್ಲಿ ಕಮಿಟಿಯವರು ಸಾಯಂಕಾಲದಿಂದ ರಾತ್ರಿ ಬೆಳತನ ಕೂಡ ಗಂಡು ಮಕ್ಕಳಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಗಂಡು ಹೆಣ್ಣು ಭೇದ ಭಾವ ಇಲ್ದಂಗೆ ಇಲ್ಲಿ ಯಾವುದೇ ಜಾತಿ ಮತ ಪಂಥ ಪಕ್ಷ ಪಂಗಡ ಯಾವುದೂ ಇಲ್ಲದಂಗೆ ಬಹಳಷ್ಟು ಶ್ರದ್ಧೆ ಭಕ್ತಿ ವಿಶ್ವಾಸದಿಂದ ಈ ಕ್ಷೇತ್ರದೊಳಗೆ ಇಂತಹ ಧರ್ಮ ಕಾರ್ಯ ನಡೀತಕ್ಕಂಥದ್ದು. ಸಪ್ತ ಕೋಟೇಶು ಮಂತ್ರೇಶು ಶಿವಪಂಚಾಕ್ಷರಿ ಮಹಾಮಂತ್ರ ಅಂತ 7 ಕೋಟಿ ಮಂತ್ರಗಳಲ್ಲಿ ಶಿವಪಂಚಾಕ್ಷರಿ ಮಂತ್ರ ಮಹಾ ಅಂತಕ್ಕಂಥದ್ದನ್ನ ವೇದಗಳ ಆಗಮಗಳು ಹೇಳಿರ್ತಕ್ಕಂಥದ್ದನ್ನ ಇವತ್ತಿನ ದಿವಸ ಈ ಎಲ್ಲ ಭಕ್ತರು ಕೂಡ ನೇಕಾರ ಕಾಲೋನಿಯ ಭಕ್ತರು ಆ ವೇದದ ವಾಕ್ಯವನ್ನ ತಮ್ಮ ಜೀವನದೊಳಗೆ ಅಳವಡಿಸಿಕೊಂಡು
ಇವತ್ತು ಇವ್ರಿಗೆ ಏನು ಸವಲತ್ತುಗಳು ಇಲ್ಲದಿದ್ರು ಕೂಡ ನೆಮ್ಮದಿಯ ಜೀವನವನ್ನ ಕಾಣ್ತಾರಂದ್ರ ಅವರು ಶಿವನ ಮೇಲೆ ಇಟ್ಟಿರ್ತಕ್ಕಂಥ ಶಿವಪಂಚಾಕ್ಷರಿ ಮೇಲೆ ಇಟ್ಟಿರ್ತಕ್ಕಂಥ ಆ ಮಹಾಮಂತ್ರದ ಮೇಲೆ ಇಟ್ಟಿರ್ತಕ್ಕಂಥ ಭಕ್ತಿಯೇ ಅವರ ನೆಮ್ಮದಿಯ ಜೀವನಕ್ಕೆ ಕಾರಣ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಹಳಷ್ಟು ಸಂತೋಷ ಅನಿಸ್ತದೆ. ಇವತ್ತಿನ ದಿವಸ ಏನು ಪ್ರಾರಂಭವಾಗಿರ್ತಕ್ಕಂಥ ಪ್ರಸಾದ ವಿನಿಯೋಗ ಕೊನೆಯವರೆಗೂ ಕೂಡ 21 ದಿವಸಗಳ ಪರ್ಯಂತರವಾಗಿ ನಿರಂತರ ದಾಸೋಹವನ್ನ ಇಲ್ಲಿ ಭಕ್ತರು ಎಲ್ಲರೂ ಕೂಡ ನಡೆಸ್ಕೊಂಡು ಬರ್ತಾರೆ. ಯಾರ್ಯಾರೋ ದಾನಿಗಳು ತಂದು ಅದನ್ನು ಕೊಡ್ತಾರೆ. ಇವ್ರಿಗೆ ಯಾರಿಗೂ ಏನೂ ಇಲ್ಲದಿದ್ರು ಕೂಡ ಆ ಶಿವನ ಆಶೀರ್ವಾದದಿಂದ ಎಲ್ಲವೂ ಕೂಡ ಇಲ್ಲಿ ಬಂದು ಬಿದ್ದು ಇದು ಎಲ್ಲವೂ ದಾಸೋಹ ನಿರಂತರವಾಗಿ 20 ದಿವಸ ದಾಸೋಹ ನಡೀತದೆ. ಜೊತೆಗೆ ಈ ವರ್ಷ ವಿಶೇಷವಾಗಿ ಮುಕ್ತಾಯಕ್ಕೆ ಈಗಾಗಲೇ ಇಲ್ಲಿ ಭಕ್ತರು ಒಂದು ಆಶೆಯನ್ನು ಇಟ್ಟುಕೊಂಡು ಇಲ್ಲಿ ಏನಾದರೂ ಕೂಡ ಒಂದು ರಥವನ್ನ ನಿರ್ಮಾಣ ಮಾಡಬೇಕು ಅಂತ ಇಲ್ಲೇ ಏನೂ ಇರ್ತಕ್ಕಂಥ ಸಂದರ್ಭದೊಳಗ ಕಟ್ಟಿ ಮೇಲೆ ಶಿವಲಿಂಗ ಸ್ಥಾಪನೆ ಮಾಡಿದ್ರೆ ಇವತ್ತ ಬೃಹದಾಕಾರವಾಗಿರ್ತಕ್ಕಂಥ ಶಿಲಾಮಂಟಪ ಆಗೈತೆ, ಬೃಹದಾಕಾರವಾಗಿರ್ತಕ್ಕಂಥ ಗೋಪುರ ಆಗಿದೆ. ಇವತ್ತು ಮತ್ತೆ ಬೃಹದಾಕಾರವಾಗಿರ್ತಕ್ಕಂಥ ಒಂದು ಕಟ್ಟಿಗೆಯಿಂದ ನಿರ್ಮಾಣವಾಗಿರ್ತಕ್ಕಂಥ ಒಂದು ರಥವನ್ನು ಕೂಡ ಭಕ್ತರು ನಿರ್ಮಾಣ ಮಾಡಿ ಈ ವರ್ಷ ಆ ಮುಕ್ತಾಯಕ್ಕೆ ಮಹಾರಥೋತ್ಸವವನ್ನು ತ್ರಿಸಪ್ತೇಶ್ವರ ಮಹಾರಥೋತ್ಸವವನ್ನ ಇಲ್ಲಿ ನೆರವೇರಿಸತಕ್ಕಂಥ ಹಿರಿದಾದ ಬಯಕೆಯನ್ನ ಪೂಜ್ಯರ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಆಶೀರ್ವಾದ ನಾಥ ಬಾಬಾನವರ ಪರಶುವನ ಅವತಾರಿಯಾಗಿ ಇಲ್ಲಿ ಬಂದಾನ ಅಂತಕ್ಕಂಥ ಸಂದೇಶವನ್ನು ನೀಡಿರ್ತಕ್ಕಂಥ ಈ ಒಂದು ಕ್ಷೇತ್ರ ಈ ಭಾಗದೊಳಗ ಅನರ್ಘ್ಯರಕ್ತವಾಗಿರ್ತಕ್ಕಂಥ ಕ್ಷೇತ್ರವಾಗಿ ಈ ನಾಡಿನೊಳಗೆ ಬೆಳಗ್ತದೆ ಅನ್ನತಕ್ಕಂಥದ್ದನ್ನು ಹೇಳಲಿಕ್ಕೆ ಬಹಳಷ್ಟು ಸಂತೋಷವನ್ನು. ಸಪ್ತೇಶ್ವರನ ಹೃದಯದ ಮುಂದುವರಿದು ನೆನೆಸುತ್ತಾ ಈ ದ್ವಿಸಪ್ತಾಹ ಭಜನಾ ಕಾರ್ಯಕ್ರಮವು 19/7/2004 ಪ್ರಾರಂಭವಾಯಿತು. ಅದಕ್ಕಿಂತ ಪೂರ್ವದಲ್ಲಿ ಒಬ್ಬರು ಮಹಾರಾಷ್ಟ್ರದಿಂದ ನಾಥಬಾಬು ಅವರು ಅಂತೇಳಿ ಶ್ರೀಶೈಲಕ್ಕೆ ಸಂಚಾರ ಮಾಡುವಾಗ ಅವರನ್ನು ಈ ನಮ್ಮ ರೋಡಿನ ಹತ್ರ ಮಂಟಾಗ ಕರೆದು ವಿಚಾರಣೆ ಮಾಡಿದಾಗ ನಮ್ಮ ಏರಿಯಾಕ್ಕೆ ಭಾಳ ತ್ರಾಸಿತ್ತು, ಭಾಳ ನೇಕಾರ ಕೊಡೋದು ನಾವು. ಅವರು ಈ ಒಂದು ಸಂಕಲ್ಪ ಮಾಡಿ 21 ದಿನ ನಿರಂತರ ಸಪ್ತಾಹ ದಿನ ಪ್ರಾರಂಭ ಮಾಡಿ ಎಲ್ಲರಿಗೂ ಒಳ್ಳೆಯದಾಗುತ್ತಾ ಸರ್ವ ಜನಾಂಗಕ್ಕೂ ಒಳ್ಳೆಯದಾಗುತ್ತೆ ಅಂತೇಳಿ ಅವ್ರ ಆಶೀರ್ವಾದ ಮಾಡಿ ನಮ್ಗೆ ಪ್ರೇರಣೆ ಮಾಡಿದರು. ಆ ಪ್ರೇರಣೆಯಿಂದನ ಸರ್ವ ಸಮಾಜ ಬಾಂಧವರೆಲ್ಲರೂ ಕೂಡಿ ಈ ಒಂದು ಕಾರ್ಯಕ್ರಮವನ್ನು ಈಗ ಹಮ್ಮಿಕೊಂಡಿದ್ದು 9ನೇ ಸಪ್ತಾಹ ಭಜನಾ ಕಾರ್ಯಕ್ರಮ. ಈ 8 ಸಪ್ತಾಹಗಳ ಮುಗಿದು ಅದಕ್ಕೆ ಕಾರ್ಯಕ್ರಮಕ್ಕೆ ಸರ್ವ ಸಮಾಜದವರು ಸಹಕಾರ ಕೊಡ್ತಾರೆ. ಮತ್ತು ಬಹಳ ನಿರ್ಜನವಾದ ಪ್ರದೇಶ ಇತ್ತು ಪ್ರಥಮವಾಗಿ ಚಾಲೂ ಮಾಡೋದು. ಅದನ್ನೆಲ್ಲ ಒಂದು ಸುವ್ಯವಸ್ಥಿತವಾಗಿ ಈ ಹಂತಕ್ಕೆ ಬರಬೇಕಾದ್ರೆ ಎಲ್ಲ ಜನರ ಸಹಕಾರ ಐತೆ. ಬಂದಂಥ ಭಕ್ತರಿಗೆ ಭಜನಾ ಕಾರ್ಯಕ್ರಮಕ್ಕೆ ಅವಕಾಶ ಐತೆ ಮತ್ತು ಬಂದವರಿಗೆಲ್ಲರಿಗೂ ಇಲ್ಲಿ ಪ್ರಸಾದದ ವ್ಯವಸ್ಥೆ ಐತೆ. ಈ ಮುಕ್ತಾಯಕ್ಕೆ ಏನೈತಿ ಈ ರಥೋತ್ಸವವನ್ನು ಮಾಡಿಸಕತ್ತೀವಿ. ಎಲ್ಲ ಭಕ್ತರ ಸಹಕಾರ, ಸಮಾಜದವರ ಸಹಕಾರ, ಇಳಕಲ್ಲಿನ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಎಲ್ಲರ ಸಹಕಾರದಿಂದ ನಮ್ಮ ಚಳಗೇರಿಯ ದೊಡ್ಡವರ ಲಿಂಗಾಯತ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಕೃಪಾಶೀರ್ವಾದ ಮತ್ತು ಪ್ರಾರಂಭ ಮಾಡಬೇಕಾದ್ರೆ ನಮ್ಮ ಸಂಗಮೇಶ್ವರ ಶಿವಾಚಾರ್ಯ ಸ್ವಾಮಿಗಳಿಂದನ ಪ್ರಾರಂಭ ಮಾಡ್ತೀವಿ. ಮುಕ್ತಾಯನ ಅವರ ಅಮೃತಾಸ್ತ್ರಿಯಿಂದನ ಮುಕ್ತಾಯ. ರಥೋತ್ಸವ ಹಾಗೂ ಹೋಮ ಹವನ ಎಲ್ಲವೂ ಒಳ್ಳೆಯ ರೀತಿಯಿಂದ ಸರ್ವ ಯುವಕರು, ಹಿರಿಯರು, ತಾಯಂದಿರು ಎಲ್ಲರೂ ಇಲ್ಲಿ ಜಾತಿ ಭೇದ ಯಾವುದೂ ಇಲ್ಲ. ಸರ್ವ ಜನಾಂಗದವರು ನಿಂತು ಸಹಕಾರ ಮಾಡಿ ಯಶಸ್ವಿ ಮಾಡ್ತಾರೆ. ಇನ್ನು ಇಳಕಲ್ಲಿನ ಹಾಗೂ ಸುತ್ತಮುತ್ತಲಿನ ಸಂಪರ್ಕರಿಗೆ ಕೇಳೋದೇನಂದ್ರೆ ಈ ಸಲ ಕಟಗಿ ತೇರು ಮಾಡ್ಸಕತ್ತೀವಿ. ಇದು ಇಳಕಲ್ಲಿನ ಇತಿಹಾಸದೊಳಗೆ 100 ವರ್ಷದ ಇತಿಹಾಸದೊಳಗೆ ಯಾರೂ ಮಾಡಿಸಿಲ್ಲ. ಇದ ಪ್ರಥಮ. ಈ 100 ವರ್ಷದ ಇತಿಹಾಸದೊಳಗೆ ಕಟಗಿ ತೇರು ಮಾಡ್ಸಕತ್ತಿದ್ದು. ಅದಕ್ಕೆ ಸರ್ವ ಸಮಾಜ ಬಾಂಧವರಿಗೂ ಈ ತನು ಮನ ಧನ ಸಹಾಯ ಸಹಕಾರದಿಂದ ಸೇವೆ ಸಲ್ಲಿಸಿ ಶಿವನ ಕೃಪೆಗೆ ಪಾತ್ರ ಆಗುತ್ತೆ ಅಂತೇಳಿ ನಾಥಬಾಬು ಅವರ ಕೃಪೆಗೆ ಹಾಗೂ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಕೃಪೆಗೆ ಪಾತ್ರ ಆಗುತ್ತೆ ಅಂತೇಳಿ ಅವರಲ್ಲಿ ಮನವರಿಕೆ ಮಾಡಿಕೊಂಡು ಮನವಿ ಮಾಡ್ತೀವಿ. ಸರ್ವರು ಭಾಗವಹಿಸಬೇಕು ಈ ಒಂದು ಕಾರ್ಯಕ್ರಮದಲ್ಲಿ, ರಥೋತ್ಸವದಲ್ಲಿ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತೇಳಿ ಈ ನಮ್ಮ ಕಾಲೋನಿ KTDC ಕಾಲೋನಿ ವಿಜಯಗಿರಿಯಿಂದ ಸಮರ್ಥ ಸದ್ಭಕ್ತರಿಂದ ವಿನಂತಿ ಪೂರ್ವಕವಾಗಿ ಸ್ವಾಗತ ಮಾಡಿಕೊಡ್ತೀವಿ. ಭಜನೆ ಯಾವ ರೀತಿ ನಡೀತೈತ್ರಿ? ಇದು ನಿರಂತರವಾಗಿ ನಡೀತೈತಾ? ಭಜನೆ
ಗಂಗಾ ದೀಪ ಸ್ಟಾರ್ಟ್ ಆದ್ಕೊಳ್ಳಿನ ನಿರಂತರವಾಗಿ 9 ಜನ ನೀರು ಹಾಕೊಂಡು ಮಳೆಯಲ್ಲಿದ್ದನ ಒಳಗೆ ಹೋಗೋದು. 3 ತಾಸಿಗೆ 9 ಮಂದಿ ಸಿಗ್ತದೆ. ಹಗಲು ರಾತ್ರಿ ಒಟ್ಟ ನಿಂದಿರುವುದಿಲ್ಲ. ಮಳೆ ಬರಲಿ ಚಳಿ ಬರಲಿ ಬೇಕಾದಾಗಲಿ ನಿಂದಿರುವುದಿಲ್ಲ. ಆಗ ನಡವಳಿಕೆ ಯಾರ್ಯಾರು ತೊಂದರೆ ಆದ್ರೂ ಮತ್ತೊಬ್ಬರು ನೀರು ಹಾಕಿ ಕಳಿಸಿ ಅವ್ರನ್ನ ಮನೆಗೆ ಕರ್ಕೊಳ್ತೀವಿ. ಆ ಒಂದು ಪರಂಪರೆಯನ್ನು ಅವ್ರು 4 ಭಾಗವಾಗ ಹಾಕಿಕೊಟ್ಟಲ್ಲ, ಅದನ್ನು ಮುಂದುವರಿಸಿಕೊಂಡು ಹೋಗ್ತೀವಿ. ಇವಾಗ ಇದು ಮುಕ್ತಾಯ ಎಂದಾಗತ್ತೆ ರೀ? ಮುಕ್ತಾಯ 8ನೇ ತಾರೀಕು 6ನೇ ತಿಂಗಳ ಸೋಮವಾರ ಮುಕ್ತಾಯ ಸುಮಾರು ತೇರು ಸಾಯಂಕಾಲ ಇರ್ತೀರಿ, ಬೆಳಗ್ಗೆ ಆಗತ್ತೆ ರೀ? ಮುಕ್ತಾಯ ಆದ ನಂತರ ರುದ್ರಾಭಿಷೇಕ. ಇವತ್ತಲ್ಲಿನ ಪ್ರಮುಖ ಬೀದಿಗಳಲ್ಲಿ ಬಸವೇಶ್ವರನ ಪಲ್ಲಕ್ಕಿ ಉತ್ಸವ. ಪಲ್ಲಕ್ಕಿ ಉತ್ಸವದ ನಂತರ ಮಹಾಪ್ರಸಾದ ಮಧ್ಯಾಹ್ನ. ಮಹಾಪ್ರಸಾದ ಆದ ನಂತರ ಸಾಯಂಕಾಲ 6 ಗಂಟೆಗೆ ಉತ್ಸವ ಇರುತ್ತೆ. ಉತ್ಸವ ಆದ ನಂತರ ಧಾರ್ಮಿಕ ಸಭೆಗಳು ನೆರವೇರ್ತವೆ. ಈ ಒಂದು ಸೇವಾ ಕಾರ್ಯಕ್ಕೆ ಧನ ಸಹಾಯಂತರು ಬೇಕ್ರಿ. ಈಗ ಇದು ನಡೆಸ್ತಿರಲ್ಲ ಈ ಕಾರ್ಯಕ್ರಮಕ್ಕೆ ಯಾವ ರೀತಿ ಇದು ಮಾಡಾಕತ್ತೀರಿ? ಈಗ ಈ ಒಂದು ಕಾರ್ಯಕ್ರಮ ಪ್ರಥಮವಾಗಿ ದಾಸೋಹಕ್ಕೆ ಈ ಪ್ರಚಾರ ಬುತ್ತಿ ಅಂತೇಳಿ ಸರ್ವ ಸದ್ಭಕ್ತರ ಮನೆಗೂ ಕಳಿಸ್ತೀವಿ. ಅವರು ತಮ್ಮ ಮಾಡಿದ್ದು ಪ್ರಥಮ ಮಾಡಿದ್ದು ರೊಟ್ಟಿ ಮಾಡಲಿ ಏನೋ ಮಾಡಲಿ ಅದನ್ನು ತೆಗೆದಿಟ್ಟು ನಮ್ಮ ಪ್ರಚಾರ ಬುತ್ತಿಗೆ ದಾಸೋಹಕ್ಕೆ ಇದನ್ನು ಮಾಡ್ತಾರೆ. ಅದನ್ನೆಲ್ಲ ಮಧ್ಯಾಹ್ನದ ಭಕ್ತರಿಗೆ ಇದನ್ನು ಮಾಡ್ತೀವಿ. ಕಡಿಮೆ ಮುಖಾಂತರ ಭಕ್ತರು ಕೊಟ್ಟಿದ್ದರೆ ಅನ್ನ ಸಾಂಬಾರು ನಂತರ ಸಿಹಿ ಮಾಡಿ ಅವ್ರನ್ನ ತೃಪ್ತಿ ಕಳಿಸ್ತೀವಿ. ಎಲ್ಲರಿಗೂ ಯಾರಿಗೂ ಒಳ್ಳೆ ಕಳಿಸುವ ಇದು ಇಲ್ಲ. ಆ ದಾಸೋಹವನ್ನು ಪರಂಪರೆ ಮುಂದುವರಿಸಿಕೊಂಡು ಇದು ಒಂದು ಸೇವಾಕ ಅವ್ರ ಸ್ವಇಚ್ಛೆಯಿಂದನ ಬಂದು ಅವ್ರು ಇದನ್ನ ಮಾಡ್ತಾ ಇದಾರಲ್ಲ. ನಾವು ಯಾರಿಗೂ ತೆರಿಗಿಲ್ಲ. ಬೇರೆದವ್ರಿಗೆ ಎಲ್ಲರೂ ಸೋ ಇಚ್ಛೆಯಿಂದ ಬಂದು ತಮ್ಮ ಸೇವಾ ಸಲ್ಲಿಸ್ತಾರೆ. ಮಹಾರುದ್ರಾಭಿಷೇಕ ಮತ್ತು ಮಹಾಮಂಗಳಾರತಿ ಶಿವಪ್ಪನಿಗೆ ನಡೆಯುತ್ತದೆ. ಅದಾದ ನಂತರ ಧಾರ್ಮಿಕ ಸಭೆ ಇರುತ್ತದೆ. ಶ್ರೀ ವಿರೂಪಾಕ್ಷ ಶಿವಾಚಾರ್ಯ ಮಹಾಸ್ವಾಮಿಗಳು, ಅಂತಿಮಠ ಅಜ್ಜರು, ಆಮೇಲೆ ದಿಷ್ಟೈ ಮಠ ಅಮ್ಮವರು ಇವರ ಇದರಲ್ಲಿ ವರ್ಷದ ಅಂದ್ರೆ 3 ವರ್ಷಕ್ಕೊಮ್ಮೆ ಭಜನಾ ಕಾರ್ಯಕ್ರಮ ಚಾಲೂ ಆಗ್ತದೆ. ಇದು ಮಾಡ್ಕೊಂಡು ಬಂದು 9 ಚಾಲೂ ಆಯ್ತು. ಇದಕ್ಕೆ ಎಲ್ಲ ಮಹನೀಯರು, ಎಲ್ಲ ಸದ್ಭಕ್ತರು ಎಲ್ಲರೂ ಸೇರಿ ಮಾಡ್ಕೊಂಡು ಬಂದೀವಿ. ಇದನ್ನು ಭಾಳ ವಿಜೃಂಭಣೆಯಿಂದ ಎಲ್ಲರೂ ಸೇರಿ ಮಾಡ್ಕೊಂಡು ಬಂದೀವಿ. ಇದನ್ನ 18/5/2026 ಮುಂಜಾನೆ ಚಾಲೂ ಆಗುತ್ತೆ. ಚಾಲೂ ಆಗಿ 8/6/2026 ಮುಕ್ತಾಯ ಆಗುತ್ತದೆ. ಅಂದು ಸೋಮವಾರ ದಿವಸ ಸೂರ್ಯೋದಯಕ್ಕೆ ಮುಕ್ತಾಯ ಆಗಿ ಅವತ್ತು ಮಹಾ ರುದ್ರಾಭಿಷೇಕ ಇರ್ತದೆ. ಶಿವಪ್ಪಗ ರುದ್ರಾಭಿಷೇಕದಿಂದ ಪಲ್ಲಕ್ಕಿ ಉತ್ಸವ ಇರ್ತದೆ. ನಗರದ ಪ್ರಮುಖ ಬೀದಿಗಳಲ್ಲಿ ಪಲ್ಲಕ್ಕಿ ಉತ್ಸವ ಮಾಡಿಕೊಂಡು ಬಂದು ಆಮೇಲೆ ಮಹಾಪ್ರಸಾದ ಚಾಲಾಗುತ್ತೆ. ಅದಾದ ನಂತರ ಸಾಯಂಕಾಲ 6 ಗಂಟೆಗೆ ಉತ್ಸವ ತೇರು ಎಳಿತೀವಿ. ಉತ್ಸವ ಆದ ನಂತರ ಮರುದಿವಸ 9ನೇ ತಾರೀಕು 9/6/2026 ಧಾರ್ಮಿಕ ಮಹಾಸಭೆ ಮುಂಜಾನೆ ದಿನದಲ್ಲಿ ಸಭೆ ಜರುಗುತ್ತದೆ. ಇದೇ ಮಹಾಸಭೆ ಆದ ನಂತರ ಮತ್ತೆ ಮಹಾಪ್ರಸಾದ ಇರುತ್ತದೆ. ಮಧ್ಯಾಹ್ನ ಪ್ರಸಾದ ಆದ ನಂತರ ಸಾಯಂಕಾಲ 6 ಗಂಟೆಗೆ ಈಗ ನಾನು ಹೊಸ ತೇರು ಏನು ಮಾಡಿಲ್ಲ, ಕಟ್ಗಿ ತೇರು, ಆ ಕಟ್ಗಿ ತೇರು ಎಳೆಯುವ ಕಾರ್ಯಕ್ರಮ ಇರುತ್ತದೆ. ಇಷ್ಟೆಲ್ಲ ಎಲ್ಲ ಸದ್ಭಕ್ತರು ಕೂಡಿ ಆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಿಕೊಡ್ಬೇಕು. ಆಮೇಲೆ ಎಲ್ಲ ಸದ್ಭಕ್ತರು ಧನ ಸಹಾಯ, ಧನ ಸಹಾಯ ಮಾಡಿ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ಬೇಕು.